ನಿಮ್ಗೆ ಆಹ್ವಾನ ಬಂದಿದೆ ಗೊತ್ತಿಲ್ಲ, ನಾನು ನೀವು ಹೇಳ್ತಾ ಇರೋದೇನೆ. ಮೊನ್ನೆ ಡಿ ಸಿ ಎಮ್ ಅವರು ಸಿ ಎಮ್ ಮನೆಗೆ ಬಂದಿದ್ದರು, ಸಿ ಎಮ್ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿ ಸಿ ಎಮ್ಮು ನಮ್ಮ ಸಿ ಎಮ್ಮು, ಇಟ್ಸ್ ಕ್ವೈಟ್ ನ್ಯಾಚುರಲ್. ಏನು ನಾವು ಕದ್ರೆ ನಾನು ಹೋಗ್ತೀನಿ. ಹಂಗಾರೆ ಈಗ 15 ದಿವಸದಿಂದ ನಡೀತಾ ಇರ್ತದೆ ಸರ್. ಏನು ನಡೀತಾ ಇತ್ತು? ಕದನ ಕದನ ಅಂತ ಯಾರು ಎಲ್ಲಿ ಯಾರು ಕದನ ಅಂತ ಸಿ ಎಮ್ಮು ಹೇಳಿಲ್ಲ. ವಿರೋಧ ಪಕ್ಷದವ್ರ ಮಾತುಗಳಿಗೆಲ್ಲ ನಾವು ಉತ್ತರ ಹೇಳೋಕ್ಕಾಗ್ತದಾ? ವಿರೋಧ ಪಕ್ಷದವ್ರು ಅಂದರೆ ಬಿ ಜೆ ಪಿಯವರಾ? ಅವ್ರದ್ದೇ ಯತ್ನಾಳು, ಆ ಕಡೆ ವಿಜೇಂದ್ರ ಬೇಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಫಸ್ಟ್ ಅವ್ರು ಸಾಲ್ವ್ ಮಾಡೋಕ್ಕೆ ಹೇಳಿ. ನಮ್ಮ ಪಕ್ಷದ ಉಸಾಬರಿ ಅವ್ರಿಗೆ ಯಾಕೆ? ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ತಗೋತದೆ. ಪ್ರಸ್ತುತ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ. ಅವರಿಬ್ಬರು ಮಾತಾಡ್ಕೊತಾರೆ, ಯಾವಾಗ ಮಾತಾಡಬೇಕು, ಏನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಬಿ ಜೆ ಪಿಯವ್ರ ಮಾತುಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾವಾಗಾದರೂ ಬಿ ಜೆ ಪಿಯವರು 5 ವರ್ಷ 2 ವರ್ಷ 3 ವರ್ಷ ಯಾವುದಾದ್ರೂ ಕರೆಕ್ಟಾಗಿ ಆಡಳಿತ ನಡೆಸಿದಾರಾ? ಒಂದೊಂದು ಸರಿ ಸರ್ಕಾರ ಇದ್ದಾಗ 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥದ್ದು. ನಮ್ಮ ಸರ್ಕಾರದಲ್ಲಿ ಆ ಥರ ಏನಿಲ್ಲ. ಸೌಹಾರ್ದಯುತವಾಗಿ ಇಬ್ಬರು ಮಾತಾಡ್ದವ್ರೆ, ಕೂತ್ಕೊಂಡವ್ರೆ, ಎಲ್ಲ ಕರೆಕ್ಟಾಗಿದೆ. ಜಗಳ ಆಗಬೇಕಾಗಿತ್ತು ಪಾಪ ಇವರಿಗೆ, ಜಗಳ ಆಗಬೇಕಾಗಿತ್ತು ಇವರಿಗೆ. ಯಾರಿಗೆ? ಬಿ ಜೆ ಪಿಯವರಿಗೆ. ಅದಾಗಿಲ್ಲ ಅನ್ನೋದೇ ಪಾಪ ಅವರಿಗೆ ಭಾಳ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ. ಸ್ವಲ್ಪ ಜಲೂಸಿಲ್ ತಗೊಂಡ್ರೆ ಸರೋಯ್ತದೆ ಅವರು. ಅಪ್ಪ ಏನು ತೀರ್ಮಾನ ಮಾಡಬೇಕು ಅಂದ್ರೂ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರದ ಪ್ರಕಾರ ನಾವು ಇರ್ತೀವಿ ಅಂತೇಳಿ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ಸಹ ಹೇಳ್ತೀನಿ, ನಾಳೆ ದಿನ ರೀಶಫಲ್ ಮಾಡಿ ನೀನು ಕೆಲಸ ಮಾಡು ಅಂದರೆ ಮಾಡ್ತೀನಿ, ಬೇಡ ನೀನು ಸಾಕು ನಿನಗೆ ಇನ್ನೊಬ್ಬರು ಬೇರೆ ಅವಕಾಶ ಕೊಡು ಅಂದರೆ ಅದಕ್ಕೂ ರೆಡಿ ಇದ್ದೀನಿ. ನಾನು ವೈಯಕ್ತಿಕವಾಗಿ ನಾನು ಹೇಳೋದು, ಹೈಕಮಾಂಡ್ ಏನು ಹೇಳ್ತದೆ ಅದು ಕೇಳ್ತೀವಿ ಅಷ್ಟೇ. ಕಳೆದ 15 ದಿನಗಳಿಂದ ಭೈರತಿ ಸುರೇಶ್ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ರು. ಎಲ್ಲಿ ಯಾವತ್ತು ಎಲ್ಲೂ ಸಹ ನಿಮ್ಮ ಕೈಯಲ್ಲಿ ಸಿಕ್ಕಿಲ್ಲ ಅಷ್ಟೇ. ನಾನು ಟೂರ್ ಹೊಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಸಿಗ್ತಾವ ಅವಕಾಶ ಮಾತಾಡ್ತಾನೆ ಇದ್ದೀನಪ್ಪ. ನಾನು ಯಾವತ್ತು ಎಲ್ಲಿ ಸೈಲೆಂಟ್ ಯಾಕೆ? ಯಾವತ್ತು ಕೇಳ್ತೀರ? ಕದನ ವಿರಾಮ ಅನ್ನೋದು ಕದನ ಎಲ್ಲಿದೆ? ಕದನ ಗಿದನ ಇಲ್ಲಪ್ಪ ಅವೆಲ್ಲ. ಯಾವತ್ರಿ ಹೋಗಿದ್ರಿ? ನಾವ್ಯಾವತ್ತು ಹೋಗಿದ್ರಿ? ಅವ್ರನ್ನೇ ಕೇಳ್ಬೇಕಪ್ಪ. ಅವ್ರು ವೈಯಕ್ತಿಕವಾಗಿ ನೀವು ಜಮೀರ್ ಅವ್ರನ್ನ ಕೇಳಬೇಕು. ರಾಜಣ್ಣ ಹೇಳಿದ್ರೆ ರಾಜಣ್ಣ ಕೇಳಬೇಕು, ನನ್ನ ಕೇಳಿದ್ರೆ ನಾನು ಹೇಳ್ತೀನಿ. ಹೈಕಮಾಂಡು ಏನು ನಿರ್ಧಾರ ತಗೋತದೆ ಅದ್ರ ಪ್ರಕಾರನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಡಿ ಸಿ ಎಮ್ ಸಹ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಗರಾಭಿವೃದ್ಧಿ ಸಚಿವನಾಗಿ ನಾಳೆ ದಿನ ರೀಶಫಲ್ ಮಾಡಿ ನಿನಗೆ ಸಾಕು 2.5 ವರ್ಷ ನೀನು ಕೆಲಸ ಮಾಡಿದ್ದು, ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ ಅಂದರೆ ನಾನು ರೆಡಿ ಇದ್ದೀನಿ. ಅದ್ರಲ್ಲಿ ನಾನು ಆಯ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳ್ತೀನಿ. ಹೈಕಮಾಂಡ್ ಹೇಳ್ಬೇಕಾದ್ರೆ ನನಗೆ ಗೊತ್ತಿಲ್ಲ. ಪವರ್ ಶೇರಿಂಗು ಯಾವ ಶೇರಿಂಗು ಎಲ್ಲ ಬರೀ ನಾವು ಕೇರಿಂಗ್ ಅಬೌಟ್ ಅವರ್ ಸ್ಟೇಟ್ ಅಷ್ಟೇ, ಜನಗಳ ಪರವಾಗಿ ಕೇರಿಂಗ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.